ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇಲ್ಲಿ ನಾನಿವತ್ತು ನಮ್ಮ ಚನ್ನಗಿರಿಯ ಒಂದು ನಗರ ದೇವತೆ ಶ್ರೀ ಕೆರೇರಿ ಚೌಡಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ನವರಾತ್ರಿಯ 2ನೇ ದಿನ ವಿಶೇಷವಾಗಿ ಇಲ್ಲಿ ಅಲಂಕಾರ ಮಾಡ್ತಾರೆ ತಾಯಿಗೆ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇದು ರೋಡ್ ಸೈಡೇ ಇದೆ, ಮೇನ್ ರೋಡ್ ಸೈಡೇ ಇದೆ ಇದು ದೇವಸ್ಥಾನ. ತುಂಬ ಜನ ತುಂಬ ಒಂದು ಹರಕೆಗಳನ್ನು ಏನಾದರೂ ಒಂದು ಹೇಳಿಕೆಗಳನ್ನು ಕೇಳೋಕ್ಕೆ ಬರ್ತಾರೆ ಇಲ್ಲಿ. ತುಂಬ ಒಂದು ವಿಶೇಷವಾದಂಥ ದೇವಸ್ಥಾನ. ಆಮೇಲೆ ವಾಹನಗಳ ಪೂಜೆ ಸುಮಾರು ಜನ ಬಂದಿಲ್ಲಿ ಮಾಡಿಸ್ತಾರೆ ಸ್ನೇಹಿತರೆ. ನಾವಿವತ್ತು 2ನೇ ದಿನ ಅಲ್ವಾ ಸ್ನೇಹಿತರೆ, ಹಂಗಾಗಿ ಬಂದ್ವಿ ಇಲ್ಲಿಗೆ. ನವರಾತ್ರಿಯ 2ನೇ ದಿನ ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ದೇವಸ್ಥಾನದ ಮೇಲ್ಛಾವಣಿಯ ಮೇಲೆ ಶೀಟನ್ನು ಹಾಕಿಸಿದ್ದಾರೆ. ಸ್ವಲ್ಪ ಇದು ರೋಡಿನ ಒಂದು ಕೆಳಮಟ್ಟದಲ್ಲಿ ಬರುತ್ತೆ ದೇವಸ್ಥಾನ. ಕೆಳಗೆ ದೇವಿಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿಲ್ಲಿ ಅಮ್ಮನ ಒಂದು ವಿಶೇಷ ಪೂಜೆಗಳು ನಡೆಯುತ್ತೆ 9 ದಿವಸ. ಆಮೇಲೆ ವಿಜಯದಶಮಿ ದಿನ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಮತ್ತು ಜಾತ್ರೆಗಳು ತಾಯಿಯದೊಂದು ನಡೆಯುತ್ತೆ ಇಲ್ಲಿ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ದೇವಸ್ಥಾನಗಳ ದರ್ಶನ ಮಾಡಿದಾಗ. ವಿಶೇಷವಾದಂಥ ಅಲಂಕಾರನ ಮಾಡಿರ್ತಾರೆ. ದುರ್ಗಾ ಪಾರಾಯಣ ಮತ್ತು ದೇವಿಗೆ ಸಂಬಂಧಪಟ್ಟಂಥ ಬುಕ್ಸ್ಗಳನ್ನು ಕೆಲವರು ಓದೋಕ್ಕಾಗಲಿಲ್ಲದ್ರೆ ಮನೆಯಲ್ಲಿ ಅವರು ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿದ್ರೆ ಆ ಒಂದು ಫಲ ಸಿಗುತ್ತೆ. ನವದುರ್ಗೆಯರ ಒಂದು ರೂಪದಲ್ಲಿ ಅಮ್ಮನವರು ದಿನ ಒಂದೊಂದು ರೂಪದಲ್ಲಿ ಒಂದು ನಮಗೆ ದರ್ಶನ ಕೊಡ್ತಾರೆ. ಹೊರಗಿಂದ ದೇವಸ್ಥಾನ ಈ ರೀತಿ ಕಾಣುತ್ತೆ ಸ್ನೇಹಿತರೆ. ರೋಡ್ ಪಕ್ಕನೇ ಬರುತ್ತೆ, ಆದರೆ ಇಲ್ಲಿ ವೆಹಿಕಲ್ ಬರ್ತಾ ಇರುತ್ತೆ. ಜನ ಹೋಗೋರು ಸ್ವಲ್ಪ ಹುಷಾರಾಗಿ. ಈ ದೇವಸ್ಥಾನಕ್ಕೆ ಏನಂತ ಕರೀತಾರೆ? ಈ ದೇವಸ್ಥಾನಕ್ಕೆ ಬಂದಿವಲ್ಲ, ನಿಮ್ಮ ಚನ್ನಗಿರಿಗೆ ಏನಂತ ಕರೀತಾರೆ? ಪೂರ್ತಿ ಹೆಸರು ಕೆರೇರಿ ಚೌಡಮ್ಮ. ಸ್ನೇಹಿತರೆ, ನಾನು ನಮ್ಮ ವಿಶಾಲಮ್ಮ ಬಂದಿದ್ವಿ, ನನ್ನ ಮಗ 3 ಜನ. ಈಗ ನಾವು ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ. ಅಮ್ಮನವರಿಗೆ ನಮಸ್ಕಾರ ಮಾಡಿ ದೇವಿಯ ಒಂದು ಕಣ್ತುಂಬಿಕೊಂಡ್ವಿ ದೇವಿಯ ರೂಪ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ. ನಿಮಗೆಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸ್ನೇಹಿತರೆ.